ಫ್ರೆಂಡ್ಸ್, ನಾನು 1/4 kg ಪೋರ್ಕ್ ತಗೊಂಡಿದ್ದೇನೆ. ಚಿಕ್ಕ ಚಿಕ್ಕ ತುಂಡು ಮಾಡಿ ತೊಳೆದು ಇಟ್ಟಿದ್ದೇನೆ. ನ್ಯೂ ಸ್ಟೈಲಲ್ಲಿ ಒಂದು ಚಿಲ್ಲಿ ಮಾಡುವ. ಯಾವಾಗಲೂ ಒಂದೇ ಟೈಪ್ ತಿಂದು ಬೋರ್ ಆಗ್ತದೆ. ಈಗ ನ್ಯೂ ಸ್ಟೈಲ್ನಲ್ಲಿ ಒಂದು ಮಾಡಿ ತೋರಿಸ್ತೇನೆ. ಅದಕ್ಕೆ 1/4 kg ಪೋರ್ಕು ತಗೊಂಡಿದ್ದೇನೆ. ಇದು 5-6 ನೀರುಳ್ಳಿ ಮೀಡಿಯಮ್ ಸೈಜಿನದು ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಗರಂ ಮಸಾಲೆ ಎಲೆಗಳು, 3 ಕೆತ್ತೆ, 7-8 ಮೊಗ್ಗುಗಳು, ಒಂದು ತುಂಡು ದಾಲ್ಚಿನ್ನಿ ತಗೊಂಡಿದ್ದೆ, ಒಂದು ದೊಡ್ಡ ತುಂಡು ಶುಂಠಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಒಂದು ದೊಡ್ಡ ಬೆಳ್ಳುಳ್ಳಿ, 1/4 ಟೀ ಸ್ಪೂನ್ ಇದರಲ್ಲಿ ಮನೆಯಲ್ಲೇ ಮಾಡಿದ್ದು ಪೋರ್ಕ್ ಪೌಡರ್. ಅದು ಆಲ್ರೆಡಿ ನಾನು ಮೊದಲಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ನೋಡುವ ಫ್ರೆಂಡ್ಸ್ ಹೇಗೆ ಮಾಡೋದಂತ. ಫ್ರೆಂಡ್ಸ್, ನಾನೊಂದು 3-4 ಟೇಬಲ್ ಸ್ಪೂನ್ ಒಂದು ಎಣ್ಣೆ ಹಾಕಿದ್ದೇನೆ. ಒಂದು ಅರ್ಧ ಕುಡ್ತೆ ಸಾಕು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ನಾವೀಗ ಗರಂ ಮಸಾಲೆ ಇದು ಹಾಕುವ. ಗರಂ ಮಸಾಲೆ ಎಲ್ಲ ಐಟಮ್ಸ್ ಕಾಣ್ತದಲ್ಲ ಫ್ರೆಂಡ್ಸ್. ನಂತರ ನಾವು ಫ್ರೆಂಡ್ಸ್ ಕಾಣ್ತದಲ್ಲ, ನಂತರ ನಾವು ಶುಂಠಿ ಹಾಕುವ. ನಂತರ ಬೆಳ್ಳುಳ್ಳಿ ಹಾಕುವ. ಫ್ರೆಂಡ್ಸ್ ಕಾಣ್ತದಲ್ಲ, ನೋಡಿ ಕಾಣ್ತದಲ್ಲ, ಸ್ವಲ್ಪ ಫ್ರೈ ಮಾಡುವ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಾಣ್ತದಲ್ಲ, ಫ್ರೈ ಮಾಡುವ. ಸರಿಯಾಗಿ ಇದು ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್, ಸರಿಯಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟ ಪೋರ್ಕನ್ನು ಹಾಕುವ. ಇದನ್ನು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸರಿಯಾಗಿ ಫ್ರೈ ಮಾಡಬೇಕು. ಒಂದು 3 ನಿಮಿಷ ಸರಿಯಾಗಿ ಫ್ರೈ ಮಾಡುವ. ಮೂರು ನಿಮಿಷ ತನಕ ಸರಿಯಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ 4 ನಿಮಿಷ ಜಾಸ್ತಿ ಆಗಿದೆ ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನಾವು ಇದನ್ನು ಒಂದು ಸಲ ಸರಿಯಾಗಿ ತಿರುಗಿಸುವ. ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಸರಿಯಾಗಿ ತಿರುಗಿಸುವ. ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಇದಕ್ಕೆ ನಾವೀಗ ವಿನೇಗರ್ ಹಾಕ್ತೇನೆ ಸ್ವಲ್ಪ. ನೋಡಿ ವಿನೇಗರ್ ಎಷ್ಟಂತ, ಯಾವ ಮೆಜರ್ಮೆಂಟ್ ಅಂತ ಹೇಳ್ತೇನೆ ನೋಡಿ ಫ್ರೆಂಡ್ಸ್. ಇದುಂಟಲ್ಲ ಮುಚ್ಚಳ, ವಿನೇಗರ್ನದು ಬಾಟ್ಲದು, ಅದರಲ್ಲಿ 2 ಮುಚ್ಚಳ ಹಾಕಬೇಕು. ಮತ್ತು ನಮಗೆ ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕುವ. ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ನೋಡಿ, ಸರಿಯಾಗಿ ಮಿಕ್ಸ್ ಮಾಡಿ. ಒಂದು ಕುದಿ ಬಂದ ನಂತರ ನಾವು ಇದು ಮನೆಯಲ್ಲೇ ಮಾಡಿದ್ದು ಪೋರ್ಕ್ ಪೌಡರ್ ಹಾಕುವ. ಸರಿಯಾಗಿ ಕುದಿ ಬರಲಿ ಫ್ರೆಂಡ್ಸ್. ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡುವ. ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡಿ ಈಗ ನಾವು ಪೋರ್ಕ್ ಪೌಡರ್ ಹಾಕುವ. ನೋಡಿ ಹೇಗೆ ಸೈಡ್ನಲ್ಲಿ ಎಣ್ಣೆ ಎಲ್ಲ ಬಿಟ್ಟು ಕೊಟ್ಟಿದೆ ನೋಡಿ ಫ್ರೆಂಡ್ಸ್, ಸೈಡ್ನಲ್ಲಿ ಹೇಗೆ ಎಣ್ಣೆ ಬಿಟ್ಟಿದೆ. ಸ್ವಲ್ಪ ಪೋರ್ಕ್ ಪೌಡರ್ ಹಾಕುವ. ಅನ್ನು ಮಿಕ್ಸ್ ಮಾಡುವ. ಸರಿಯಾಗಿ ಮಿಕ್ಸ್ ಮಾಡಿ ಅದರಲ್ಲೇ ಸ್ವಲ್ಪ ಬೇಯಲಿ. ಮತ್ತೆ ನೀರುಳ್ಳಿ ಹೇಗೆ ಹಾಕೋದಂತ ನಾನು ತೋರಿಸ್ತೇನೆ ಫ್ರೆಂಡ್ಸ್. ಸರಿಯಾಗಿ ಇದರಲ್ಲಿ ಅದು ಚಿಲ್ಲಿ ಯಾವಾಗಲೂ ಎಣ್ಣೆ ಬಿಟ್ಟು ಕೊಡ್ತದೆ, ಇದಕ್ಕಾಗಿ ನಾವು ಸರಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ, ಹೇಗೆ ಬೆಂದು ಬಂದಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕುವ, ಸ್ವಲ್ಪ ನೀರು ಹಾಕುವ ಆಯಿತಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ, ಒಂದು ಸಲ ಮಿಕ್ಸ್ ಮಾಡುವ ಸರಿಯಾಗಿ.
ಇನ್ನೊಂದು ನೋಡಿ ಫ್ರೆಂಡ್ಸ್, 7-8 ಇದು ಸ್ವಲ್ಪ ಇದಕ್ಕೆ ನೀರು ಹಾಕಿದ್ದೇನೆ, ಅಂದರೆ ಅದು ಮಸಾಲೆ ಉಂಟಲ್ಲ, ಅದರಿಂದ ಸ್ವಲ್ಪ ನೀರು ಹಾಕಿ ಹೇಗೆ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಒಂದು 7-8 ನಿಮಿಷ ಬೇಯಲಿ, ಮತ್ತು ನಾವು ನೀರುಳ್ಳಿ ಹಾಕುವ. ತೋರಿಸ್ತೇನೆ ಫ್ರೆಂಡ್ಸ್ ನೀರುಳ್ಳಿ ಹಾಕೋದು ಯಾವಾಗಂತ. ನೋಡಿ ಫ್ರೆಂಡ್ಸ್, ಸರಿಯಾಗಿ ಮಿಕ್ಸ್ ಆಗಿ ಬಂದಿದೆ, ಹೇಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಬೆಂದು ಬಂದಿದೆ, ಹೇಗೆ ಎಣ್ಣೆ ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ, ಹೇಗೆ ಬಿಟ್ಟು ಕೊಟ್ಟಿದೆ ನೋಡಿ. ಈಗ ನಾವು ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಇದು ಹಾಕಿದರೆ ಪಲ್ಯ ಸಹ ಒದಗುತ್ತದೆ, ತುಂಬ ಆಗ್ತದೆ, ಕಾಣ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಬೇಯಲಿ. ತುಂಬ ಬೆಂದರೆ ನೀರುಳ್ಳಿ ನೀರು ಬಿಟ್ಟು ಕೊಡ್ತದೆ, ಅದು ಚೆಂದ ಆಗೋದಿಲ್ಲ. ಹದ ಬೇಯಬೇಕು ಫ್ರೆಂಡ್ಸ್. ನೋಡಿ ಈಗ ಹೇಗೆ ಬೆಂದಿದೆ ಅಂತ, ಹೇಗೆ ಬೇಯ್ತದೆ ಅಂತ ನೋಡಿ. ಈಗ ಒಂದು ಸಲ ಮಿಕ್ಸ್ ಮಾಡುವ ಫ್ರೆಂಡ್ಸ್. ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಸರಿಯಾಗಿ ಅದು ಕೈಯಲ್ಲಿ ಮೊಬೈಲ್ ಹಿಡಿದಿದ್ದರಿಂದ ಅದು ಇದು ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ, ಮಿಕ್ಸ್ ಮಾಡಲಿಕ್ಕೆ. ಒಂದು 5 ನಿಮಿಷ ಬೇಯಲಿ ಫ್ರೆಂಡ್ಸ್. ಈಗ ಬೆಂದು ಬಂದಿದೆ. ಈಗ ನಾವು ಇದರದ್ದು ಎಣ್ಣೆ ಎಳೆಯಲಿಕ್ಕೆ ಒಂದು ಮೀಡಿಯಮ್ ಸೈಜಿನದು ನೀರುಳ್ಳಿಯನ್ನು ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನೊಂದು ಹಾಕುವ, ಇಲ್ಲಾಂದರೆ ಅದರಲ್ಲಿ ಪೋರ್ಕಿನಲ್ಲಿ ತುಂಬ ಎಣ್ಣೆ ಬಿಟ್ಕೊಡ್ತದಲ್ಲ, ಅದು ತಿನ್ನಲಿಕ್ಕೆ ಸಹ ಚೆಂದ ಆಗೋದಿಲ್ಲ. ಅದಕ್ಕಾಗಿ ಒಂದು ಮೀಡಿಯಮ್ ಸೈಜಿನದು ಬಟಾಟೆಯನ್ನು ಹಾಕುವ ನಾವು. ಅದು ಎಣ್ಣೆ ಎಲ್ಲ ಎಳೆದುಕೊಳ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ರೆಡಿ ಆಗಿದೆ. ಈಗ ನಾವು ಸರ್ವ್ ಮಾಡುವ. ಒಂದು ಸಲ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬರ್ ಮಾಡಲಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವಾಚಿಂಗ್ ಫಾರ್. ರೆಡಿ ಆಗಿದೆ. ಈಗ ನಾವು ಊಟ ಮಾಡಲಿಕ್ಕೆ ನೋಡಿ ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಊಟ ನಮ್ಮದು ನೋಡಿ ಫ್ರೆಂಡ್ಸ್. ಪೋರ್ಕ್ ಮತ್ತು ಇಡ್ಲಿ ಮತ್ತು ಸ್ಪೆಷಲ್ ಸ್ವಲ್ಪ ಡ್ರಿಂಕ್ಸ್ ಉಂಟು. ಬನ್ನಿ ಊಟಕ್ಕೆ, ಎಲ್ಲರೂ ಸೇರಿ ಊಟ ಮಾಡುವ. ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಪ್ಲೀಸ್ ಅವರು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.
ನೋಡಿ ಫ್ರೆಂಡ್ಸ್, 7-8 ಇದು ಸ್ವಲ್ಪ ಇದಕ್ಕೆ ನೀರು ಹಾಕಿದ್ದೇನೆ. ಅಂದರೆ ಅದು ಮಸಾಲೆ ಉಂಟಲ್ಲ, ಅದರಿಂದ ಸ್ವಲ್ಪ ನೀರು ಹಾಕಿ ಹೇಗೆ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಒಂದು 7-8 ನಿಮಿಷ ಬೇಯಿದೆ, ಮತ್ತು ನಾವು ನೀರುಳ್ಳಿ ಹಾಕುವ. ತೋರಿಸ್ತೇನೆ ಫ್ರೆಂಡ್ಸ್ ನೀರುಳ್ಳಿ ಹಾಕೋದು ಯಾವಾಗಂತ. ನೋಡಿ ಫ್ರೆಂಡ್ಸ್, ಸರಿಯಾಗಿ ಮಿಕ್ಸ್ ಆಗಿ ಬಂದಿದೆ. ಹೇಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಹೇಗೆ ಬೆಂದು ಬಂದಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕುವ, ಸ್ವಲ್ಪ ನೀರು ಹಾಕುವ, ಆಯಿತಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ, ಒಂದು ಸಲ ಮಿಕ್ಸ್ ಮಾಡುವ ಸರಿಯಾಗಿ. ಇನ್ನೊಂದು ಫ್ರೆಂಡ್ಸ್, ಈಗ ಬೆಂದು ಬಂದಿದೆ. ಈಗ ನಾವು ಇದರದ್ದು ಎಣ್ಣೆ ಎಳೆಯಲಿಕ್ಕೆ ಒಂದು ಮೀಡಿಯಮ್ ಸೈಜಿನದು ನೀರುಳ್ಳಿಯನ್ನು ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನೊಂದು ಹಾಕುವ, ಇಲ್ಲಾದರೆ ಅದರಲ್ಲಿ ಪೋರ್ಕಿನಲ್ಲಿ ತುಂಬ ಎಣ್ಣೆ ಬಿಟ್ಕೊಡ್ತದಲ್ಲ, ಅದು ತಿನ್ನಲಿಕ್ಕೆ ಸಹ ಚೆಂದ ಆಗೋದಿಲ್ಲ. ಅದಕ್ಕಾಗಿ ಒಂದು ಮೀಡಿಯಮ್ ಸೈಜಿನದು ಬಟಾಟೆಯನ್ನು ಹಾಕುವ ನಾವು. ಅದು ಎಣ್ಣೆ ಎಲ್ಲ ಎಳೆದುಕೊಳ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ, ರೆಡಿ ಆಗಿದೆ. ಈಗ ನಾವು ಸರ್ವ್ ಮಾಡುವ. ಒಂದು ಸಲ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬರ್ ಮಾಡಲಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವಾಚಿಂಗ್ ಫಾರ್. ರೆಡಿ ಆಗಿದೆ. ಈಗ ನಾವು ಸರ್ವ್ ಮಾಡುವ. ಒಂದು ಸಲ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬರ್ ಮಾಡಲಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವಾಚಿಂಗ್ ಫಾರ್. ರೆಡಿ ಆಗಿದೆ. ಈಗ ನಾವು ಊಟ ಮಾಡಲಿಕ್ಕೆ ನೋಡಿ ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಊಟ ನಮ್ಮದು. ನೋಡಿ ಫ್ರೆಂಡ್ಸ್, ಪೋರ್ಕ್ ಮತ್ತು ಇಡ್ಲಿ ಮತ್ತು ಸ್ಪೆಷಲ್ ಸ್ವಲ್ಪ ಡ್ರಿಂಕ್ಸ್ ಉಂಟು. ಬನ್ನಿ ಊಟಕ್ಕೆ ಎಲ್ಲರೂ ಸೇರಿ ಊಟ ಮಾಡುವ. ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಪ್ಲೀಸ್ ಅವರು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.